ಬಿಜೆಪಿಯ ಪಾಲಿನ ಅತ್ಯುತ್ತಮ ರಾಜ್ಯವಾಗಿರುವ ಬಿಹಾರ ರಾಜಕಾರಣದಲ್ಲಿ ಅಚ್ಚರಿಯ ಬೆಳವಣಿಗೆಯೊಂದು ಸಂಭವಿಸಿದೆ. ಸಿಎಂ ಸ್ಥಾನಕ್ಕೆ ನಿತೀಶ್ ಕುಮಾರ್ ರಾಜೀನಾಮೆ ಫಿಕ್ಸ್. ಹಾಗಾದ್ರೆ ರಾಜ್ಯಸಭೆಗೆ ಸ್ಪರ್ಧಿಸುವ ಮಾಹಿತಿ ನೀಡಿದ ನಿತೀಶ್, ಕಳೆದ ಬಾರಿ ಎಲೆಕ್ಷನ್ನಲ್ಲಿ ಭರ್ಜರಿ ಜಯಗೊಳಿಸಿದ ನಿತೀಶ್ ಕುಮಾರ್ ಅವರ ಸಿಎಂ ಸ್ಥಾನಕ್ಕೆ ಈಗ ಕಂಟಕ ಎದುರಾಗಿದೆಯಾ? ರಾಜ್ಯಸಭೆಗೆ ಸ್ಪರ್ಧಿಸುವ ಮಾಹಿತಿ ನೀಡಿದ ನಿತೀಶ್ ಎಕ್ಸ್ ಖಾತೆಯಲ್ಲಿ ಅಧಿಕೃತವಾಗಿ ಮಾಹಿತಿ ಹಂಚಿಕೊಂಡ ಸಿಎಂ ನಿತೀಶ್ ಕುಮಾರ್ ಸಂಸತ್ತಿನ ಉಭಯ ಸದನಗಳ ಸದಸ್ಯನಾಗಬೇಕೆಂಬ ಹಂಬಲ ಆಸೆ ಈಗ ಈಡೇರುತ್ತಿದೆ. ನಿತೀಶ್ ಕುಮಾರ್ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಈ ಹಿಂದೆ ಊಹಾಪೋಹ ಅಂತೇಳಿ ಕರೆಸಿಕೊಂಡಿತ್ತು, ಈಗ ಅಧಿಕೃತವಾಗಿ ಮುದ್ರೆ ಒತ್ತಿದ್ದಾರೆ. 2 ದಶಕಗಳ ಕಾಲ ಬೆಂಬಲ, ಹೊಸ ಸರ್ಕಾರಕ್ಕೆ ಪೂರ್ಣ ಬೆಂಬಲ ನೀಡುವೆ. ಒಂದು ರಾಜ್ಯದ ಸಿಎಂ ಸ್ಥಾನದ ಚುಕ್ಕಾಣಿಯನ್ನ ಹಿಡಿದಿದ್ದ ನಿತೀಶ್ ಕುಮಾರ್ ಒಂದು ಸುಪ್ರಭಾತದಲ್ಲಿ ತೀರ್ಮಾನ ಮಾಡ್ತಾರೆ, ನನಗೆ ರಾಜ್ಯದ ಚುಕ್ಕಾಣಿ ಬೇಡ, ರಾಜ್ಯಸಭೆಗೆ ಹೋಗ್ತೀನಿ ಅಂತ. ಯಾರೂ ನನ್ನನ್ನು ಒತ್ತಾಯ ಪಡಿಸಿಲ್ಲ, ಬದಲಾಗಿ ಸ್ವಯಂ ಪ್ರೇರಿತನಾಗಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಜ್ಯಸಭೆಗೆ ಹೋಗ್ತೀನಿ ಅಂತ. ಬಿಹಾರದ ಎಲೆಕ್ಷನ್ ಅಥವಾ ಬಿಹಾರದ ರಾಜಕಾರಣ ಗೊತ್ತಿರುವ ಬಲ್ಲವರಿಗೆ ಇದು ಚೆನ್ನಾಗಿ ಅರ್ಥ ಆಗಿರುತ್ತೆ. ಯಾವ ಕಾರಣಕ್ಕೋಸ್ಕರ ರಾಜೀನಾಮೆ ಕೊಡ್ತಿದ್ದಾರೆ. ಒಬ್ಬ ಸಿಎಂ ಸ್ಥಾನದ ವ್ಯಕ್ತಿ ರಾಜ್ಯಸಭೆಗೆ ಹೋಗೋದಕ್ಕೆ ಯಾಕೆ ಆಸಕ್ತಿ ತೋರಿಸ್ತಾರೆ? ರಾಜ್ಯಸಭೆಗೆ ಸ್ಪರ್ಧಿಸುವ ಮಾಹಿತಿ ನೀಡಿದ ನಿತೀಶ್ ಅವರ ಅಧಿಕೃತ ಟ್ವಿಟರ್ ಖಾತೆಯ ಟ್ವೀಟ್ ಅನ್ನು ಗಮನಿಸ್ತಾ ಇದ್ದೀರಿ. ಅದರ ಸಾಲುಗಳಲ್ಲೆಲ್ಲವೂ ಕೂಡ ಅವರು ಸ್ವಚ್ಛ ಹಸಿ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಅಧಿಕೃತವಾಗಿ ಮಾಹಿತಿ ರವಾನೆ, ಸಂಸತ್ತಿನ ಉಭಯ ಸದನಗಳ ಸದಸ್ಯನಾಗಬೇಕು ಅಂತ ಹೇಳಿ ಹಂಬಲ ಅವರಿಗೆ. 40 ವರ್ಷದ ರಾಜಕಾರಣ. ನಿತೀಶ್ ಕುಮಾರ್ ಬಿಹಾರದ ಸಿಎಂ ಆಗಿದ್ದವರು, ಈಗಲೂ ಕೂಡ ಆಗಿರುವವರು. ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಜ್ಯಸಭೆಗೆ ಹೋಗ್ತಾರಂತೆ. ಆಸೆ ಈಗ ಈಡೇರುತ್ತಿದೆ. ಅನೇಕ ದಶಕಗಳ ಆಸೆ ಆಕಾಂಕ್ಷೆ ಈಗ ನನಗೆ ಈಡೇರಿಕೆ ಆಗ್ತಾ ಇದೆ. ನಿತೀಶ್ ಕುಮಾರ್ ಹೇಳ್ಕೊಂಡಿರೋದು 2 ದಶಕಗಳ ಕಾಲ ಬೆಂಬಲ ನೀಡಿದ ಜನತೆಗೆ ಧನ್ಯವಾದ. 2 ದಶಕ ಅಂದರೆ 20 ವರ್ಷಗಳ ಕಾಲ. ಹೊಸ ಸರ್ಕಾರಕ್ಕೆ ಪೂರ್ಣ ಬೆಂಬಲ ನೀಡುವೆ. ಅಭಿವೃದ್ಧಿ ಹೊಂದಿದ ಬಿಹಾರ ನಿರ್ಮಿಸಲು ಬದ್ಧ. ಹೊಸ ಸರ್ಕಾರಕ್ಕೆ ಬೆಂಬಲ, ಮಾರ್ಗದರ್ಶನ ಇರಲಿದೆ. ಒಬ್ಬ ರಾಜ್ಯಸಭಾ ಸದಸ್ಯನಿಗೆ ಒಂದು ರಾಜ್ಯದ ಅಭಿವೃದ್ಧಿಗೆ ಕಾರಣ ಆಗೋದಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆಗಳು ಕೂಡ ಕಾಡುತ್ತೆ. ರಾಜ್ಯಸಭೆಗೆ ನಾಮಪತ್ರ ಸಲ್ಲಿಸಲಿರುವ ನಿತೀಶ್ ಕುಮಾರ್ ಒಟ್ಟಾರೆ ಬಿಹಾರ ರಾಜಕಾರಣದಲ್ಲಿ ಅತಿ ದೊಡ್ಡ ಡೆವಲಪ್ಮೆಂಟ್ ಇದು. ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ನೋಡಿ, ನಿತೀಶ್ ಕುಮಾರ್ ಪ್ರತಿನಿಧಿಸುವಂತಹ ಪಕ್ಷ ಬಿಹಾರದ ಪ್ರಾದೇಶಿಕ ಪಕ್ಷ. ಆ ಪಕ್ಷದ ಭವಿಷ್ಯವನ್ನು ಮಾರ್ವಾಡಿ ಅಂಗಡಿಯಲ್ಲಿ ಅಡ ಇಟ್ಟಂಗಾಯ್ತಿದ್ದು. ತನ್ನ ಅಸ್ತಿತ್ವ ಕಳೆದುಕೊಳ್ಳುವ ಪ್ರಶ್ನೆ ಅಲ್ವಾ ಅಂತ ಹೇಳಿ ರಾಜಕೀಯ ವಿಶ್ಲೇಷಕರು ವಿಶ್ಲೇಷಣೆ ಮಾಡ್ತಿದ್ದಾರೆ. ರಾಜ್ಯಸಭೆಯ ಆಸೆಗೋಸ್ಕರ ಸಿಎಂ ಸ್ಥಾನವನ್ನು ಬಿಟ್ಟು ಹೋಗೋ ಪರಿಸ್ಥಿತಿ ಎದುರಾಯ್ತಲ್ಲ ನಿತೀಶ್ ಕುಮಾರ್ಗೆ ಎನ್ನುವಂಥ ಚರ್ಚೆಗಳು ಬಿಹಾರದಾದ್ಯಂತ ನಡೀತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.